ಹೊಸ ವರ್ಷ ಎಲ್ಲರಿಗೂ ಕೂಡ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭ. ಹಳೆಯದನ್ನೆಲ್ಲ ಮರೆತು ಹೊಸ ತೀರ್ಮಾನಗಳನ್ನು, ನಿರ್ಣಯಗಳನ್ನು ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ತೇವೆ. ಹಾಗಾಗಿ ಈ ಭಾಗದ ಜನಸಮುದಾಯಕ್ಕೆ ಹೊಸ ವರ್ಷದ ಶುಭಕಾಮನೆಗಳನ್ನು ಸರ್ಕಾರದ ವತಿಯಿಂದ ಮತ್ತು ನನ್ನ ವತಿಯಿಂದ ತಿಳಿಸೋದಕ್ಕೆ ಬಯಸ್ತೇನೆ. ಮುಂದೆ ಭವಿಷ್ಯದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೇನೆ. ಈಗಾಗಲೇ ನಮ್ಮಲ್ಲಿ ಈ ಭಾಗದಲ್ಲಿ ಕೂಡ ನಾವು ನಮ್ಮ ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ. ಇಲ್ಲಿ ಏನು ಆಚರಣೆಯ ಸಂದರ್ಭದಲ್ಲಿ ಯಾವುದೂ ಘಟನೆಗಳು ನಡೀಬಾರದು ಅಂತೇಳಿ ಎಲ್ಲೆಲ್ಲಿ ವಿಶೇಷವಾಗಿ ಯುವಕರು ಸೇರ್ತಾರೆ ಅಲ್ಲಿ ಎಲ್ಲ ನಮ್ಮ ಇಲಾಖೆಯವರು ಅವರನ್ನು ಮಾನಿಟರ್ ಮಾಡತಕ್ಕಂಥ ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡಬಾರದು. ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಹೇಳಿದ್ದೇವೆ. ನೀವು ಆಚರಣೆ ಮಾಡಿ, ಆದರೆ ಜವಾಬ್ದಾರಿಯಿಂದ ಮಾಡಿಕೊಳ್ಳಿ ಹಾಗೆ. ಆಮೇಲೆ ಟ್ರಾಫಿಕ್ಕು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು. ಯಾಕೆಂದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಕುಡಿಯೋ ಅಭ್ಯಾಸ ಇರುತ್ತೆ. ಕುಡಿದಂಥ ಸಂದರ್ಭದಲ್ಲಿ ಗಾಡಿಗಳನ್ನ ಓಡಿಸೋದು ಮಾಡೋದು ಅಂಥದ್ದೆಲ್ಲ ಮಾಡುವಾಗ ಆಕ್ಸಿಡೆಂಟ್ಗಳಾಗಿ ಅವರ ಜೀವಕ್ಕೆ ಅಪಾಯ ಮಾಡ್ಕೊಳ್ತಾರೆ, ಬೇರೆಯವ್ರಿಗೂ ಕೂಡ ಮಾಡ್ತಾರೆ. ಅದನ್ನು ರೆಗ್ಯುಲೇಟ್ ಮಾಡಬೇಕು ಅಂತೇಳಿ ಅದೆಲ್ಲ ಹೇಳಿದ್ದೇವೆ, ತಿಳಿಸಿದ್ದೇವೆ. ಮತ್ತು ಹೆಚ್ಚು ಜನಸಂಖ್ಯೆ ಸೇರುವಂಥ ಕಡೆಯಲ್ಲಿ ಹೆಚ್ಚು ಪೊಲೀಸ್ನವರ ಪ್ರೆಸೆನ್ಸ್ ಇರಬೇಕು ಮತ್ತು ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಆಚರಣೆ ಮಾಡ್ಕೊಂಡು ಹೋಗಬೇಕು, ಅನ್ನೋ ಮಾಡಬೇಕು ಅಂತೇಳಿ ಬರೀ ದುರದೃಷ್ಟಕರ. ಇವತ್ತಿಗೂ ಇಂಥದ್ದು ಘಟನೆಗಳಾಗುತ್ತೆ. ಈ ಆಧುನಿಕ ಜಗತ್ತಿನಲ್ಲಿ ಕೂಡ ಬಸವಣ್ಣವರು 850 ವರ್ಷದ ಹಿಂದೆ ಅಂತರ್ಜಾತೀಯ ವಿವಾಹ ಆಗಬೇಕು, ಆ ಮೂಲಕ ಜಾತಿ ಪದ್ಧತಿ ಹೋಗಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತೇಳಿ ಏನವರು ಪ್ರತಿಪಾದನೆ ಮಾಡಿದರು. ಅಂತಹ ನಾಡಿನಲ್ಲಿ ಇನ್ನೂ ಕೂಡ ಇದೆಲ್ಲ ಆಗ್ತದೆ ಅಂತ ಹೇಳಿದರೆ ಬಹಳ ವಿಷಾದವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಕಾನೂನು ಒಂದು ಕಡೆ ಕಾನೂನು ಇದೆ, ಕಾನೂನಿನ ಪ್ರಕಾರ ನಾವೇನು ಕ್ರಮ ತಗೋಬೇಕು ಖಂಡಿತವಾಗಿ ತಗೊಳ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಜನಸಮುದಾಯಕ್ಕೆ ಒಂದಿಷ್ಟು ದೊಡ್ಡ ಮನಸ್ಸು ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಮನಸ್ಸಿನ ಸ್ಥಿತಿಗತಿಗಳು ಬದಲಾವಣೆ ಆಗಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಒಂದು ಶಾಂತಿ ಬರುತ್ತೆ ಮತ್ತು ಸಮಾನತೆ ಬರುತ್ತೆ. ಸಂವಿಧಾನದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳಿದ್ದಾರೆ. ನಿಮ್ಮ ಭಾವನೆಗಳನ್ನು, ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಅದೆಲ್ಲ ಒಂದು ಕಡೆ ಆದರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಸಮಾನತೆ ಸಿಗಬೇಕು ಅಂತ ಅವರು ಕೂಡ ಹೇಳಿದ್ದಾರೆ ಸಂವಿಧಾನದಲ್ಲಿ. ಹಾಗಾಗಿ ಅದಕ್ಕೆ ಇವತ್ತು ಭಾಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಮತ್ತು ಏನು ಘಟನೆ ಆಗಿದೆ ಅದರ ಬಗ್ಗೆ ಈಗಾಗಲೇ ನಮ್ಮ ಇಲಾಖೆಯವರು ಕ್ರಮ ತಗೊಂಡಿದ್ದಾರೆ. ಸುಮಾರು 14 ಜನ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ. 8 ಜನರನ್ನು ಈಗಾಗಲೇ ಅವರು ಅರೆಸ್ಟ್ ಮಾಡಿದ್ದಾರೆ. ಕೆಲವು ಹೆಣ್ಣು ಮಕ್ಕಳನ್ನು ಬಿಟ್ಟು ಮಿಕ್ಕವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೇವೆ. ಸರ್ಕಾರ ಈಗಾಗಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಒಂದಿಷ್ಟು ಕಾಂಪನ್ಸೇಷನ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವರು ಮನೆಯವ್ರನ್ನ ಭೇಟಿ ಮಾಡ್ತಾರೆ. ಅವರ ಅಹವಾಲುಗಳು ಏನಿದೆ ಅಂತೇಳಿ ಕೇಳಿಕೊಂಡು ಅದ್ರ ಪ್ರಕಾರ ಅದೇ ನಾನು ಅವ್ರಿಗೆ ಮಾತಾಡಿ ಸರ್ಕಾರದಲ್ಲಿ ಇದು ಕೊಲೆ ಪ್ರಕರಣ ಒಂದು, ಎರಡನೇದು ಅಂತರ್ಜಾತಿ ಪ್ರಕರಣ. ಹಾಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೇವೆ. ಅದು ಅಲ್ಲದೆ ಅದನ್ನು ಹೊರತುಪಡಿಸಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಅದನ್ನು ಗಣನೆಗೆ ತಗೊಂಡು ಆ ಮೂಲಕ ಏನು ಮಾಡ್ಬೋದು ಅದನ್ನು ಮಾಡ್ತೀವಿ. ಪೊಲೀಸ್ ಇಲಾಖೆಯನ್ನ ತೆಗೆದು ಕಾಮನ್, ಆದರೆ ವಿರೋಧ ಪಕ್ಷಗಳು ಸ್ವಲ್ಪ ಈ ಒಂದು ಪ್ರಕರಣ ಕೆಲಸ ಮಾಡಿದೆ. ಆದ್ರೆ ಇಬ್ಬರನ್ನ ಅಮಾನತು ಮಾಡಿದ್ದಾರೆ. ನೋಡಿ, ಜೀವ ಉಳಿಸ್ತವ್ರಿಗೆ ಅಮಾನತು ಮಾಡಿದ್ರಲ್ಲ, ಅಮಾನತು ಪರಿಶೀಲನೆ ಮಾಡಿ ಅಮಾನತು ಮಾಡಿರ್ತಾರೆ. ಸುಮ್ಮನೆ ಏಕಾಏಕಿ ಮಾಡೋದಿಲ್ಲ. ಏನಾದರೂ ಒಂದಿಷ್ಟು ಅವರ ಫೇಲಿಯರ್ಸ್ ಇದ್ದರೆ ಅದನ್ನು ಮಾಡಿರ್ತಾರೆ. ಆದರೆ ವಿರೋಧ ಪಕ್ಷದವರು ಇಂಥ ಸಂದರ್ಭದಲ್ಲಿ ಸರ್ಕಾರ ಜೊತೆ ಸಹಕರಿಸಬೇಕಲ್ಲ.
ಬಿಟ್ಟು ರಾಜಕೀಯ ಮಾಡೋದಕ್ಕೆ ಹೋದ್ರೆ ಇದು ಸರಿ ಕಾಣಿಸೋದು. ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಏನೂ ಇಲ್ಲ. ಯಾರು ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಆಗ್ಬಾರ್ದು ಅಷ್ಟೇ. ಸರಿ, ಸಂಕ್ರಾಂತಿ ನಂತರ ಏನಾದ್ರು ಕ್ರಾಂತಿ ಆಗುತ್ತಂತ ರಾಜ್ಯದಲ್ಲಿ? ಯಾವುದು ಸಂಕ್ರಾಂತಿ ನಂತರ ಕ್ರಾಂತಿ ಆಗುತ್ತಂತ ಏನಂಗಂದ್ರೆ ಕ್ರಾಂತಿ ಅಂದ್ರೆ ನಿಮ್ಮವ್ರು ಹೇಳ್ತಾ ಇದ್ರಲ್ಲ ಸಂಕ್ರಾಂತಿ ನಂತರ ಅಲ್ಲ, ನಿಮ್ ಪ್ರಕಾರ ಹೇಳಿ ಏನ್ ಕ್ರಾಂತಿ ಆಗ್ಬೇಕು ನಿಮಗೆ? ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾವೆಲ್ಲರೂ ಹೇಳಿದ್ದೀವಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವೆಲ್ಲ ಹೇಳಿದೀವಿ. ಹೈಕಮಾಂಡ್ ನಮ್ಮಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದು. ನೋಡಿ, ಒಂದು ಕಾಲಕ್ಕೆ ಕಾಂಗ್ರೆಸ್ನವರ ನಿಮ್ಗೆಲ್ಲ ಹೈಕಮಾಂಡು ಎಲ್ಲಿಗೆ ಹೋಗ್ಬೇಕು, ಚೀಟಿ ಬರಬೇಕು ಅಂತ ಟೀಕೆ ಮಾಡೋರು. ಈಗ ಹೈಕಮಾಂಡು ಅವ್ರುಗಳು ಕೂಡ ವಿರೋಧ ಪಕ್ಷದವರು ಅವ್ರ ಹೈಕಮಾಂಡ್ ಹೇಳಕ್ ಶುರು ಮಾಡಿದ್ದಾರೆ. ಆದರೆ ನಮ್ಮ ಪಕ್ಷದಲ್ಲಿ ಅವತ್ತು ಕೂಡ ಏನೇ ನಿರ್ಧಾರ ಮಾಡಿದ್ರು ಅದು ಹೈಕಮಾಂಡ್ ಅಂತ ಹೇಳಿ ನಾವು ಹೇಳ್ತೀವಿ. ಇವತ್ತು ಅದೇ ಹೇಳ್ತೀವಿ, ಹೈಕಮಾಂಡ್ ಅಲ್ಲಿ ನಿರ್ಧಾರ ಮಾಡ್ತಾರೆ. 2020 ಬರಿತ ಸಿಎಂ ಆಗ್ತಾರೆ. ಥ್ಯಾಂಕ್ ಯು.